ಲಂಚ್ ಬ್ರೇಕ್ನಲ್ಲಿ ಮೊದಲ ಸ್ಟೋರಿ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಇನ್ನು ಸ್ವಲ್ಪತ್ರಲ್ಲೇ ಪಥಸಂಚಲನ ಶುರುವಾಗುತ್ತೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ ಚಿತ್ತಾಪುರದಲ್ಲಿ ಇಡೀ ಚಿತ್ತಾಪುರ ಕೇಸರಿಮಯವಾಗಿ ಕಂಗೊಳಿಸ್ತಾ ಇದೆ. ಎಲ್ಲೆಲ್ಲಿ ನೋಡಿದ್ರೂ ಕೂಡ ಭಗವಧ್ವಜ ರಾರಾಜಿಸ್ತಾ ಇದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಮುಖಂಡರು ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಇನ್ನು ಸ್ವಲ್ಪತ್ರಲ್ಲೇ ಅಂತಂದ್ರೆ ಮಧ್ಯಾಹ್ನ 3:30ಕ್ಕೆ ಚಿತ್ತಾಪುರದಲ್ಲಿ ಪಥಸಂಚಲನ ಆರಂಭ ಆಗುತ್ತೆ. ಬಜಾಜ್ ಕಲ್ಯಾಣ ಮಂಟಪದಿಂದ ಪಥಸಂಚಲನ ಶುರುವಾಗುತ್ತೆ. ಸುಮಾರು 2 ಕಿಲೋಮೀಟರ್ ತನಕ ಸಾಗುತ್ತೆ ಈ ಪಥಸಂಚಲನ. ಅದು ನಿಗದಿತ ಮಾರ್ಗದಲ್ಲೇ ಹೋಗಬೇಕು. ಆರ್ಎಸ್ಎಸ್ ಪಥಸಂಚಲನ ಇದು ಷರತ್ತುಬದ್ಧ ಅನುಮತಿ. ಆರ್ಎಸ್ಎಸ್ ಪಥಸಂಚಲನದ ಮೇಲೆ ಈಗ ಪೊಲೀಸರ ಹದ್ದಿನ ಕಣ್ಣಿಟ್ಟಿದೆ. ಜೊತೆಗೆ 50ಕ್ಕೂ ಹೆಚ್ಚು CCTV ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. 100 ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಇಡೀ ಪಟ್ಟಣದಾದ್ಯಂತ ಅಂದರೆ ಚಿತ್ತಾಪುರ ಪಟ್ಟಣದಾದ್ಯಂತ ಎಲ್ಲೆಲ್ಲೂ ಕೇಸರಿ ಬಂಡಿಕ್ಸ್ಗಳು ಜೊತೆಗೆ ಭಗವಧ್ವಜಗಳು ರಾರಾಜಿಸ್ತಾ ಇದೆ. ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ. ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಈಗ ಆಲ್ರೆಡಿ RSSನ ಮುಖಂಡರು ಜೊತೆಗೆ ಕಾರ್ಯಕರ್ತರೆಲ್ಲರೂ ಕೂಡ ಜಮಾಯಿಸಿದ್ದಾರೆ. ಮತ್ತೊಂದು ಕಡೆ ಪೊಲೀಸ್ ಸರ್ಪಗಾವಲು, ಕಣ್ಗಾವಲು. ಸೊ ಹಾಗಾಗಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರದು ಅಂತ ಪೊಲೀಸ್ ಬಿಗಿ ಭದ್ರತೆಯನ್ನ ಕೈಗೊಂಡಿರೋದು ಗಮನಿಸ್ತಾ ಇದ್ದೀರಿ. ಜಿಲ್ಲೆಯ ಚಿತ್ತಾಪುರ ಪಟ್ಟಣದಲ್ಲಿ RSS ಕಾರ್ಯಕ್ರಮ ನಡೀತಾ ಇದೆ. ಅವರಿಗೆ ಈಗಾಗಲೇ ನಾವು ಅಡ್ಮಿನಿಸ್ಟ್ರೇಷನ್ ವತಿಯಿಂದ ಷರತ್ತುಬದ್ಧ ಅನುಮತಿ ನೀಡಿದ್ದೇವೆ. ಅದು ಪ್ರಕಾರನೇ ಮಾನ್ಯ ಹೈಕೋರ್ಟ್ ಅಲ್ಲಿನೂ ಒಪ್ಪಿದರು. ಅದು ಡೈರೆಕ್ಷನ್ಸ್ ಪ್ರಕಾರ ಈಗ ನಾವು ಇವತ್ತು ಅವರಿಗೆ ಕಾರ್ಯಕ್ರಮಕ್ಕೆ ಅಲೋ ಮಾಡ್ತಾ ಇದ್ವಿ. ಈಗ ಅವರು 3 o'clock ಇಂದ 5:30ವರೆಗೆ ಅವರ ಕಾರ್ಯಕ್ರಮ ಮಾಡಬಹುದು ಅಂತ ಆದೇಶದಲ್ಲಿದೆ. ಅದೇ ರೀತಿಯಿಂದ 300 ಮೆಂಬರ್ಸ್ ಪಾರ್ಟಿಸಿಪೆಂಟ್ಸ್ ಚಿತ್ತಾಪುರ ಕಂದಾಯ ತಾಲೂಕು ಸ್ಥಳೀಯರಿರಬೇಕು ಮತ್ತು 50 ಜನ ಬ್ಯಾಂಡ್ದವರಿಗೆ ಆಚೆಯಿಂದ ಅಲೌಡ್ ಇದೆ. ಅದರ ಜೊತೆ ಈಗಾಗಲೇ ನಾವು ರೂಟನ್ನು ನಿಗದಿಪಡಿಸಲಾಗಿದೆ. ಅದು ಅಪ್ರಾಕ್ಸಿಮೇಟ್ಲಿ 1.3 ಕಿಲೋಮೀಟರ್ ರೂಟ್ ನಿಗದಿಪಡಿಸಲಾಗಿದೆ. ಅದರ ಸಮೇತ ನಾವು ಇವತ್ತು ಕಟ್ಟುನಿಟ್ಟಾಗಿ ಪೊಲೀಸ್ ಬಂದೋಬಸ್ತನ್ನು ನಾವು ಡಿಪ್ಲಾಯ್ಮೆಂಟ್ ಮಾಡಿಕೊಂಡಿದ್ದೇವೆ. ಇದರಲ್ಲಿ ಟೋಟಲ್ ಆಫೀಸರ್ಸು ಮತ್ತು ಸಿವಿಲ್ ಪೊಲೀಸು ಮತ್ತು ಹೋಮ್ ಗಾರ್ಡ್ಸು ಎಲ್ಲ ಸೇರಿ ರಫ್ಲಿ ಅರೌಂಡ್ 850 ಆಗಿದೆ. ಅದರ ಜೊತೆನೂ ನಾವು ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಪ್ಲಟೂನ್ಸು ಮತ್ತು ಡಿಸ್ಟ್ರಿಕ್ಟ್ ಆರ್ಮ್ಡ್ ರಿಸರ್ವ್ ಪೊಲೀಸು ಒಟ್ಟಾರೆ ಸೇರಿ 1000+ ಪೊಲೀಸರನ್ನೇ ನಾವು ಇವತ್ತು ಬಂದೋಬಸ್ತಿಗೆ ನಿಯೋಜಿಸಲಾಗಿದೆ. ಅದರ ಸಮೇತನೂ ನಾವು ಈ ಚಿತ್ತಾಪುರ ಪಟ್ಟಣದಲ್ಲಿ ಯಾವುದೇ ತರಹ ಅಹಿತಕರ ಘಟನೆ ನಡೆಯಬಾರದು ಅಂತ ಚಿತ್ತಾಪುರ ಪಟ್ಟಣ ವ್ಯಾಪ್ತಿಯಲ್ಲೆಲ್ಲ CCTV ನಾವು ಇನ್ಸ್ಟಾಲ್ ಮಾಡಿದ್ದೇವೆ 2 days ಬ್ಯಾಕೆ. ಮತ್ತು ಅದರ ಸಮೇತನ ನಾವು ಎಲ್ಲ ಸರ್ವೇಲೆನ್ಸ್, ಟಾಪ್ ಸರ್ವೇಲೆನ್ಸ್, ಏರಿಯಲ್ ಸರ್ವೇಲೆನ್ಸ್ ಆಗಬೇಕು ಅಂತ ನಾವು ಡ್ರೋನ್ಸನ್ನು 5 ಡ್ರೋನ್ಸನ್ನು ಡಿಪ್ಲಾಯ್ ಮಾಡಲಾಗಿದೆ. ಅದರ ಸಮೇತ ನಾವು ಎಲ್ಲ ಟೈಟ್ ಸೆಕ್ಯೂರಿಟಿ ಮೆಜರ್ಸ್ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಅದರ ಸಮೇತ ಈಗಾಗಲೇ ನಾವು ಆರ್ಗನೈಸರ್ ಜೊತೆ ಮೀಟಿಂಗ್ ಮಾಡಿ ಎಲ್ಲ ಅವರಿಗೆ ಕಂಡೀಷನ್ಸ್ ಎಲ್ಲ ಮತ್ತೊಮ್ಮೆ ಅವರಿಗೆ ತಿಳಿಸಿದ್ದೇವೆ. ಅದರಲ್ಲಿನೂ ನಾವು ಅವರಿಗೆ ಹೇಳಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಆದೇಶ ನಮ್ಮ ಆಡಳಿತ ಆದೇಶ ಮತ್ತು ಹೈಕೋರ್ಟ್ ಡೈರೆಕ್ಷನ್ ಪ್ರಕಾರ ಯಾವುದೇ ತರಹ ಅವ್ರನ್ನ ಬಿಟ್ಟು ನಾನ್ ಲೋಕಲ್ಸ್ ಯಾರಿಗೂ ಅಲೌಡ್ ಇಲ್ಲ ಅಂತ ಹೇಳಿದ್ರು. ಸಾವಿರಾರು ಈ ರೀತಿ ಕಾರ್ಯಕ್ರಮ ನಡೆದಿದೆ. ಕರ್ನಾಟಕದಲ್ಲಿನೇ 500 ಕಾರ್ಯಕ್ರಮ ಆಗಿದೆ. 2 ಲಕ್ಷಕ್ಕಿಂತ ಹೆಚ್ಚು ಜನ ಗಣವೇಶಧಾರಿಗಳು ಭಾಗವಹಿಸಿದ್ದಾರೆ. ನಮ್ಮ ಪಥಸಂಚಲನದ ಉದ್ದೇಶವೇ ಯಾರ ವಿರುದ್ಧವೂ ಅಲ್ಲ. ಸಂಘದ ಸ್ಥಾಪನೆ, ದೇಶ, ಸಮಾಜ, ಹಿಂದೂ ಸಮಾಜ ಇದಕ್ಕೋಸ್ಕರನೇ ಇರತಕ್ಕಂಥದ್ದು. ಹೀಗಾಗಿ ಎಲ್ಲರನ್ನ ತಗೊಂಡು ಹೋಗ್ತಕ್ಕಂಥದ್ದು ನಮ್ಮ ಸಂಘಟನೆ. ನಾವು ಯಾರ ವಿರುದ್ಧವೂ ಇಲ್ಲ, ಯಾರ ಪ್ರತಿಭಟನೆ ವಿರುದ್ಧವೂ ನಾವಲ್ಲ, ನಾವೇ. ಹಾಗಾಗಿ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಕಾರ್ಯಕ್ರಮ ಯಾರದೇ ವಿರುದ್ಧ ಅಲ್ಲ, ಕಾರ್ಯಕ್ರಮ ನಮ್ಮ ಸಂಭ್ರಮ ಅಷ್ಟೇನೆ. ಹೀಗಾಗಿ ಎಷ್ಟು ಸಿಕ್ಕಿದೆ ಅಷ್ಟು ಸಂಭ್ರಮದಿಂದ ತುಂಬ ಚೆನ್ನಾಗಿ ಇಲ್ಲಿ ನಾನು ಬೆಳಗ್ಗೆ